स्वात्मनस्तस्य पूजास्युः मनोवाक्काय वृत्तयः ममैताभाइति कर्तारं बुद्धिश्च स्मरे वन्दे तुरङ्गवलं शशिबिम्बसंस्थं चन्द्रावतारत्नकरे समन्तात् अण्डान्तरं बहिरविप्रतिभासयन्तं काक्षपुस्तकदूरयुगब्जवाहं नस्तो कालवैरन्तरमुत्कीर्तं विद्याशेषतरुपाब्जभवेशमुक्तैः संसेव्यमानमतिभक्तिभरावनम्रैः लक्ष्म्याहुतेन सततं परिच्यमानं हयग्रीव हयग्रीव हयग्रीवे देवो वदे तस्य तिस्रदेवाणि प्रवाहवत् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते अभ्रमं बन्धरहितं अजडं शिवनं सदा नमोत्तमं भजेदाश्रयामहं प्रणमत्कामधेनुं च रजस्सुरतरुणं श्रीधामोपास्महे सत्याविज्ञकराशिखिनां पञ्चाशत्वर्षपूजकां सत्यप्रमोदतीर्थार्यां ज्ञानशिलालतां शास्त्रेषु पारदृष्टां शास्त्रज्ञनितवत्सलं दीनभक्तोद्धारकरं ध्यात्मानं गुरुं भजे विद्यापीठविधातारं विद्यावारिधिं विद्याश्रीवत्सलं वन्दे महामहिमसद्गुरुम् आपादमौलिपर्यन्तं गुरूणामादिकं स्मरेत् तेन विघ्नाः प्रणश्यन्ति सिद्धिमनोरथाः श्रीगुरुभ्यो नमः हरिः ओम् अनन्तकल्याण ಮಹಾಪರಿಪೂರ್ಣನಾದ ದೋಷದೂರನಾಗಿರುವಂತಹ ಅನಂತ ವೇದಗಳಿಂದ ನಿರಂತರವಾಗಿ ಪ್ರತಿಪಾದ್ಯಮಾನನಾಗಿರುವಂತಹ ಜಗದೊಡೆಯನಾದ ಪರಮಾತ್ಮ ಶ್ರೀಹರಿ ಆ ಭಗವಂತನಿಗೆ ಇವತ್ತು ವಿಶೇಷವಾಗಿ ನಾವು ಸಹಸ್ರ ಶಂಕಾಭಿಷೇಕವನ್ನು ದೇವರು ತಾನಾಗಿಯೇ ನಮ್ಮ ಕಡೆಯಿಂದ ಮಾಡಿಸಿಕೊಂಡಿದ್ದಾನೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಮಾಸಗಳಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪ, ಮಾಸಗಳಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪ ಯಾವುದು ಅಂತ ಕೇಳಿದರೆ ಅದು ಮಾರ್ಗಶೀರ್ಷ ಮಾಸ. ಹಾಗಾಗಿ ಈ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಪರಮಾತ್ಮನಿಗೆ ಮಾಡುವಂತಹ ಯಾವುದೇ ಒಂದು ಕೈಂಕರ್ಯ, ಯಾವುದೇ ಒಂದು ಸೇವೆ, ಅದು ಪರಮಾತ್ಮನಿಗೆ ನೇರವಾಗಿ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಮಾರ್ಗಶೀರ್ಷ ಮಾಸದ ಪೂರ್ಣಿಮಾ ದಿವಸ ಭಗವಂತನಿಗೆ ವಿಶೇಷವಾಗಿ 1000 ಶಂಖಗಳಿಂದ ಅಭಿಷೇಕ ಮಾಡಬೇಕು. ತುಂಬ ವಿಶೇಷ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಕಡೆಗೂ ಕೂಡ ಎಲ್ಲ ವಿಶೇಷವಾದ ಸನ್ನಿಧಾನ ಎಲ್ಲಿದೆ ಆ ಭಗವಂತನ ಸನ್ನಿಧಾನಕ್ಕೆ ಇವತ್ತು ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ದೇವರಿಗೆ ಒಂದು 1000 ಶಂಖಗಳಿಂದ ಅಭಿಷೇಕವನ್ನು ಮಾಡ್ತಾರೆ. ಅದಲ್ಲದೆ ನಮ್ಮ ಶ್ರೀಪಾದಂಗಳವರು ಮಠದಲ್ಲಿ ಶ್ರೀಮಠದಲ್ಲಿ ಇವತ್ತು ಕೂಡ ಮೂಲರಾಮದೇವರಿಗೆ 1000 ಶಂಖಗಳಿಂದ ಅಭಿಷೇಕ ಆಗುತ್ತೆ. ಇದು ನಮಗೇನು ತಿಳಿಸಿಕೊಡ್ತಾ ಇದೆ ಅಂದರೆ, ಈಗ ನೋಡಿ, ಮೊದಲನೇದಾಗಿ ನಮ್ಮ ಆ ಕ್ಷೀರ ಅಂತ ಅನ್ನೋದೇ, ಆ ಹಾಲು ಅನ್ನೋದೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಪದಾರ್ಥ, ಶುದ್ಧವಾದ ಗೋಕ್ಷೀರ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಆ
ತಾವು ಸಾಕಲ್ಯದಿಂದ ಶಾಲಿಗ್ರಾಮದ ಅಭಿಷೇಕ ಆಕಳ ಹಾಲಿನಿಂದ ಮಾಡದೆ. ಪರಮಾತ್ಮನಿಗೆ ಶುದ್ಧವಾದ ಈ ಆಕಳು ಹಾಲಿನಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಭಗವಂತನಿಗೆ ಬಹಳ ಪ್ರೀತ್ಯಾಸ್ಪದವಾಗಿದೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ದಶಾಪರಾಧಾಂ ತೋಯೇನ, ನಾವು ಮಾಡುವ ಅಪರಾಧಗಳೇನುಂಟೋ ಆ ಅಪರಾಧಗಳಲ್ಲಿ 10 ಅಪರಾಧಗಳನ್ನು ಪರಮಾತ್ಮ ಕ್ಷಮೆ ಮಾಡ್ತಾನೆ. ಇದರಿಂದ ಕೇವಲ ಹಾಲಿನಿಂದ ಅಭಿಷೇಕ ಮಾಡಿದ, ನೀರಿಂದ ಅಭಿಷೇಕ ಮಾಡಿದ. ದಶಾಪರಾಧಾಂ ತೋಯೇನ ಕ್ಷೀರೇಣ ಕ್ಷಮತೆ ಶತಂ. ದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ 100 ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾರೆ. ಅಂದರೆ ಇವತ್ತು ನಾವು 1000 ಬಾರಿ ಪರಮಾತ್ಮನಿಗೆ ಕ್ಷೀರಾಭಿಷೇಕವನ್ನು ಮಾಡಿದ್ದೇವೆ ಅಂದರೆ ಆಗ ಎಷ್ಟಾಯಿತು? 1 ಲಕ್ಷ. 1 ಲಕ್ಷ. ನಮ್ಮ ಪಾಪಗಳು 1 ಲಕ್ಷ ಇವತ್ತು ದೇವರು ಸುಟ್ಟು ಭಸ್ಮ ಮಾಡಿದ್ದಾನೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಒಂದು ದಿವಸಕ್ಕೆ ನಾವು 1 ಲಕ್ಷ ನಿಶ್ಚಿತವಾಗಿ ಪಾಪ ಮಾಡೇ ಮಾಡ್ತೀವಿ. ನಿಶ್ಚಿತವಾಗಿ 1 ಲಕ್ಷ ಪಾಪಗಳನ್ನು ಪ್ರತಿನಿತ್ಯವೂ ಮಾಡುತ್ತೇವೆ. ಆದರೆ ಆ ಪ್ರತಿನಿತ್ಯವೂ ಮಾಡುವ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಪರಮಾತ್ಮನಿಗೆ ವರ್ಷಕ್ಕೆ 1 ಬಾರಿಯಾದರೂ 1000 ಒಂದು ಶಂಖದಿಂದ ಪರಮಾತ್ಮನ ಅಭಿಷೇಕ ಮಾಡಬೇಕು. ಆದ್ದರಿಂದ ಪರಮಾತ್ಮನ ಸನ್ನಿಧಾನ ತುಂಬ ವಿಶೇಷವಾಗಿ ಉಜ್ವಲವಾಗುತ್ತೆ. ಆದ್ದರಿಂದ ಅಂತಹ ಹಯಗ್ರೀವ ದೇವರಿಗೆ ದಶಾಪರಾಧಾಂ ತೋಯೇನ ಕ್ಷೀರೇಣ ಕ್ಷಮತೆ ಶತಂ, ಹಾಲಿನಿಂದ ಅಭಿಷೇಕ ಮಾಡಿದರೆ 100, ನಾರಿಕೇಲಾಂಬುನ ಕೋಟಿ ಅಂತ ಹೇಳಿ. ಎಳನೀರಿಂದ ದೇವರಿಗೆ ಅಭಿಷೇಕ ಮಾಡಿದರೆ 1 ಕೋಟಿ ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಅನಂತಂ ಗಂಧವಾಗಿನ, ಪರಮಾತ್ಮನಿಗೆ ಪ್ರತಿನಿತ್ಯದಲ್ಲಿ ಗಂಧೋದಕದಿಂದ ದೇವರಿಗೆ ಅಭಿಷೇಕ ಮಾಡಿದರೆ ಅದರಿಂದ ಏನಾಗುತ್ತೆ? ಭಗವಂತನಿಗೆ ಅನಂತ ಪಾಪಗಳು ಪರಿಹಾರ. ಅನಂತಂ ಗಂಧವಾಗಿನ. ಆದ್ದರಿಂದ ಪ್ರತಿನಿತ್ಯದಲ್ಲೂ ನಾವು ಪರಮಾತ್ಮನಿಗೆ ಗಂಧೋದಕದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು, ವಿಶೇಷವಾಗಿ ಅಭಿಷೇಕ ಮಾಡಬೇಕು. ಆ ಗಂಧೋದಕದಿಂದ ಅಭಿಷೇಕ ಮಾಡೋದರಿಂದ ನಮ್ಮ ಎಲ್ಲ ಅನಂತ ಪಾಪಗಳನ್ನು ಪರಿಹಾರ ಮಾಡ್ತೀವಿ. ತಥಾಪಿ ಹಯಗ್ರೀವ ದೇವರಿಗೆ ಈ ಕ್ಷೀರಾಭಿಷೇಕ ಅಂತ ಅನ್ನೋದು ತುಂಬ ಅವರಿಗೆ ಅಪೇಕ್ಷಿತವಾಗುತ್ತೆ. ಇದು ಪೂರ್ಣಿಮಾದ ದಿವಸ, ಪೂರ್ಣವಾದ ತಿಥಿ ಇವತ್ತು. ಅದರ ಜೊತೆಗೆ ಇವತ್ತು ಬಂದಿರೋದು ಬೃಹಸ್ಪತಿ ವಾಸ. ಬೃಹಸ್ಪತಿ ಎಂಬಂತಹ ಗ್ರಹ ಏನಿದ್ದಾರೆ ಅವರಿಗೆ ಅಧಿಪತಿಯಾದವರು ಹಯಗ್ರೀವರಿಗೆ. ಅವರಿಗೆ ಅಧಿಪತಿಯಾದವರು ಆ ಬೃಹಸ್ಪತ್ಯಾಚಾರ್ಯರ ಅಂತರ್ಗತವಾದ ಧ್ಯಾನ ಮಾಡಲು ಯೋಗ್ಯವಾದ ರೂಪ ಅದು ಹಯಗ್ರೀವರಿಗೆ. ಹೇಗೆ ನಾವು ಸೂರ್ಯಾಂತರ್ಗತನಾದ ಇವತ್ತು ನಾರಾಯಣ ಅಂತ ಕೇಳ್ತೇವೆ, ಚಂದ್ರಾಂತರ್ಗತನಾದ ಮತ್ಸ್ಯಮೂರ್ತಿ ಅಂತ ಕೇಳ್ತೇವೆ, ಮಂಗಳ ಅಂತರ್ಗತನಾದ ನರಸಿಂಹದೇವರು ಅಂತ ಕೇಳ್ತೇವೆ. ಹಾಗೆ ಗುರುವಾಸರ ಬೃಹಸ್ಪತಿ ವಾಸರಕ್ಕೆ ಆ ಬೃಹಸ್ಪತ್ಯಾಚಾರ್ಯರು ಅವರ ಅಂತರ್ಗತನಾದ ಪರಮಾತ್ಮ ಹಯಗ್ರೀವ ದೇವರು. ಅಂತಹ ಹಯಗ್ರೀವ ದೇವರಿಗೆ ನಾವು ವಿಶೇಷವಾಗಿ ಇವತ್ತು ಕ್ಷೀರಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ನಮಗೆ ಏನಿಲ್ಲದೆ ಅನೇಕ ಆಪತ್ತುಗಳಿದೆ. ನಾನಾ ರೀತಿಯಾದ ಆಪತ್ತುಗಳು, ನಾನಾ ರೀತಿಯಾದ ಪಾಪಗಳು, ದುರ್ವಿಚಾರಗಳು ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಅಂತಹ ಹಯಗ್ರೀವ ದೇವರಿಗೆ ವಿಶೇಷವಾಗಿ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮನೆಯಲ್ಲಿ ನಮಗೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹಯಗ್ರೀವ ದೇವರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಹಯಗ್ರೀವ ದೇವರ ಮಂತ್ರ ಅದು ಸಾಕ್ಷಾತ್ತಾಗಿ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ
ಅದೇ ರೀತಿಯಾಗಿ ಧನ್ವಂತರಿ ನಾಮಕನಾದ ಪರಮಾತ್ಮ, ಆಮೇಲೆ ಹಯಗ್ರೀವ ದೇವರು, ಧನ್ವಂತರಿ ದೇವರು, ಶ್ರೀಕರ ನಾರಾಯಣ, ಇವರೆಲ್ಲ ವಿಶೇಷವಾಗಿ ಪರಮಾತ್ಮನ ಧ್ಯಾನ ಮಾಡೋದನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅದರಲ್ಲಿ ಹೇಳುವಾಗ ಏನು ಹೇಳ್ತಾರೆ ಅಂದರೆ, ಒಂದೇ ತುರಂಗವದನಂ, ಈ ತುರಂಗವದನ ಪರಮಾತ್ಮನ ಮುಖ ಏನಿದೆ ಅದು ಕುದುರೆಯ ಮುಖ ಇದೆ. ತುರಂಗವದನ ಶಶಿಬಿಂಬ ಸಂಸ್ಥೆ, ಹಿಂದೆಡೆಗೆ ಚಂದ್ರಮಂಡಲ ಇದೆ, ದೊಡ್ಡದಾದ ಚಂದ್ರಮಂಡಲ. ಆ ಚಂದ್ರಮಂಡಲದ ಮಧ್ಯದಲ್ಲಿ ಹೇಗಿದ್ದಾರೆ, ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥೆ, ಶಶಿಬಿಂಬ ಸಂಸ್ಥಂ, ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ, ಚಂದ್ರಾವದಾತಂ. ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದರೆ, ಚಂದ್ರನ ಹಾಗೆ ಶುಭ್ರವಾಗಿದ್ದಾನೆ. ದೇವರು ಕುದುರೆ, ಆ ಕುದುರೆ ಹೇಗಿದೆ, ಬಿಳಿಯಾದ ಕುದುರೆ. ದೇವರು ಹೇಗಿದ್ದಾರೆ, ಶ್ವೇತ ಶ್ವೇತವರಾಹ ಅಂತ ನಾವು ಹೇಳ್ತೇವೆ, ಹಾಗೆ ಶ್ವೇತ ಶುದ್ಧವಾದ ಶುಭ್ರವಾದ ಮುಖ. ಒಂದೇ ತುರಂಗವದನಂ ಜನಿಂಬ ಸಂಸ್ಥಂ ಚಂದ್ರಾವದಾತಂ ಅಮೃತಾತ್ಮಕರೇ ಸಮಂತ. ಆ ಹಯಗ್ರೀವರ ಮುಖ ಏನಿದೆ, ಆ ಮುಖದಲ್ಲಿ ಆ ಕುದುರೆಗೆ ಮೇಲ್ಗಡೆ 2 ಕಿವಿ ಇರುತ್ತೆ, ಅದರ ಜೊತೆಗೆ ಎಲ್ಲ ಕುದುರೆಗಳು ಬಂದಿದೆ. ಆ ಪರಮಾತ್ಮನ ದಿವ್ಯವಾದ ಅಪ್ರಾಕೃತವಾದ ಯಾವ ಹಯಗ್ರೀವರು ಇದ್ದಾರೆ, ಅವರ ಸುತ್ತಲೂ ಇರತಕ್ಕಂಥ, ಮುಖದ ಸುತ್ತಲೂ ಇರತಕ್ಕಂತಹ ಒಂದು ಕೂದಲುಗಳು ಕಾಣಿಸ್ತಾ ಇವೆ, ಅವುಗಳಿಂದ ಅಮೃತ ಸುರಿತಾ ಇದೆ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತ ಅಮೃತಾತ್ಮಕರೇ ಸಮಂತ ಅಂಡಾಂತರಂ ಬಹಿರತಿ ಪ್ರತಿಭಾಸಯ. ಆ ಪರಮಾತ್ಮ ಹೇಗಿದ್ದಾನೆ ಹಯಗ್ರೀವ ದೇವರು ಅಂದರೆ, ಬ್ರಹ್ಮಾಂಡದ ಒಳಗೂ ನಮಗೆ ತೋರಿಸ್ತಾ ಇದ್ದಾನೆ. ಬ್ರಹ್ಮಾಂಡದ ಒಳಗೂ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಬಹಿರತಿ ಪ್ರತಿಭಾಸ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ, ದೊಡ್ಡ ರೂಪ. ಅಂಡಾಂತರಂ ಬಹಿರತಿ ಪ್ರತಿಭಾಸಯುಕ್ತಂ, ಬ್ರಹ್ಮಾಂಡದ ಒಳಗೂ ಪರಮಾತ್ಮ ತನ್ನ ದಿವ್ಯವಾದ ರೂಪ ತೋರಿಸ್ತಾ ಇದ್ದಾನೆ, ಹೊರಗಡೆಯೂ ಇದ್ದಾನೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುಕ್ತಾಬ್ಜ. ಪರಮಾತ್ಮನ ನಾವು ಹೀಗೆ ಎದುರುಗಡೆಯನ್ನು ನೋಡ್ತಾ ಇದ್ದರೆ ನಮಗೆ ಎಡಬದಿಯಾಗುತ್ತೆ, ದೇವರಿಗೆ ಬರಬೇಕು. ದೇವರಿಗೆ ರೈಟ್ ಸೈಡಲ್ಲಿ ಶಂಖ ನೋಡೋದು, ಆ ಕಡೆಗೆ ಶಂಖ, ಈ ಕಡೆಗೆ ಅಕ್ಷಮಾಲ, ಈ ಕಡೆಗೆ ಅಕ್ಷಮಾಲ. ಅಕ್ಷಮಾಲ ಅಂದರೆ ಜಪಮಣಿಯಿಂದ ಪರಮಾತ್ಮ ಇಟ್ಕೊಂಡು ಪುಸ್ತಕ ಕೆಳಗಡೆ ಎಡಗೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಭಾವ, ಬೋಧ ಮುದ್ರ, ಜ್ಞಾನ ಮುದ್ರೆಯನ್ನು ಪರಮಾತ್ಮ ತೋರಿಸ್ತಾರೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಭಾವಂ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ಆ ಪರಮಾತ್ಮನ ಏನೊಂದು ಮೂಗಿದೆ, ಹಯಗ್ರೀವ ದೇವರ ಪರಮಾತ್ಮನ ಮೂಗೇನಿದೆ, ನಸ್ತೋ ಮುಖಾದಪಿ ಮೂಗಿನಿಂದ ಹಾಗೂ ಬಾಯಿಯಿಂದ ನಿರಂತರ ಮುದ್ಗಿರಂತಂ ಅಶೇಷ ವಿದ್ಯಾ, ಏನೇನು ಜಗತ್ತಿನಲ್ಲಿ ವಿದ್ಯೆ ಅಂತ ಇದೆ, ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಪಂಚರಾತ್ರ ಆಗಮ, ಮಹಾಭಾರತ, ರಾಮಾಯಣ, ಎಲ್ಲ ಏನೇನು ಜಗತ್ತಿನಲ್ಲಿ ವಿದ್ಯೆಗಳು ಇದೆ, ಆ ಎಲ್ಲ ವಿದ್ಯೆಯನ್ನು ಪರಮಾತ್ಮ ತನ್ನ ಮುಖದಿಂದ ಹೇಳ್ತಾ ಇದ್ದಾನೆ. ಅಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ ವಿದ್ಯಾ ಹೇಳ್ತಾ ಇದ್ದಾರೆ. ಉತ ಅಬ್ಜ ಭವೇಶ ಮುಖ್ಯೈ ಸಂಸೇವೆ ಮಾಡಿ. ಅಬ್ಜ ಭವ, ಅಬ್ಜ ಅಂದರೆ ಕಮಲ, ಕಮಲದ ಹುಟ್ಟಿರತಕ್ಕಂತಹ ಬ್ರಹ್ಮದೇವರು, ಬುದ್ಧದೇವರು ಮೊದಲಾದವರೆಲ್ಲ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಉತ ಅಬ್ಜ ಭವೇಶ ಮುಖ್ಯೈ
ಲಕ್ಷ್ಮ್ಯಾಮೃತೇನ ಸತ್ವಂ ಪರಿಹಚ್ಚ ಮಾತು. ಲಕ್ಷ್ಮೀದೇವಿ ತನ್ನ ಕೈಯಲ್ಲಿ ಆ ಕಡೆ ಈ ಕಡೆ ಎರಡೂ ಕಲಶಗಳನ್ನು ಹಿಡಿದುಕೊಂಡು ಆ ಕಲಶದಿಂದ ಅಮೃತಾಭಿಷೇಕವನ್ನು ಮಾಡ್ತಾ ಇದ್ದಾಳೆ. ಸುಂದರ ಪರಮಾತ್ಮನ ನೈವೇದ್ಯದೇವರ ಚಿಂತನೆ ಮಾಡಿದಾಗ ಎಷ್ಟು ಪರಮಾದ್ಭುತವಾದ ರೂಪ. ಎರಡು ಕಡೆಗೆ ಲಕ್ಷ್ಮೀದೇವಿ ಅದನ್ನು ಚಿಂತನೆ ಮಾಡಿ, ಎರಡು ಕಡೆಗೆ ಲಕ್ಷ್ಮೀದೇವಿಯರು ತಮ್ಮ ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ. ಪರಮಾತ್ಮ ತನ್ನ ಬಾಯಿಯಿಂದ ನಿರಂತರವಾಗಿ ವೇದವನ್ನು ಹೇಳ್ತಾ ಇದ್ದಾನೆ, ಎಲ್ಲ ವಿದ್ಯೆಯನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಯಾರಾದರೂ ನಮಗೆ ಈ ಜೋರಾಗಿ ಮಳೆ ಬರ್ತಾ ಇರ್ತದೆ ಅಥವಾ ಎಲ್ಲೋ ಮೇಲಿಂದ ಪರ್ವತಗಳಿಂದ ನೀರು ಬೀಳ್ತಾ ಇರ್ತದೆ, ಅದ್ರ ಕೆಳಗಡೆ ಹೋಗಿ ನಾವು ನಿಂತ್ಕೊಂಡ್ವಿ ಅಂದರೆ ನಮ್ಮ ಬಾಯಿಂದ ಏನು ಮಂತ್ರ ಹೇಳಿ ಬರೋದಿಲ್ಲ. ಅದ್ರ ಕೆಳಗಡೆ ಹೋಗಿ ನಾವು ನಿಂತ್ಕೊಂಡ್ರೆ ನಮ್ಮ ಬಾಯಿಂದ ಮಂತ್ರ ಹೇಳಿಕೆ ಬರೋದಿಲ್ಲ. ಹಾಗಾಗಿ ಅಪ್ಪ ಕೆಲವರೆಲ್ಲ ಪುಸ್ತಕ ನೋಡಿ ನೋಡಿ ಮಾಡ್ತಿರ್ತಾರೆ ಪೂಜೆ ಇತ್ಯಾದಿಗಳನ್ನು. ಪುಸ್ತಕ ನೋಡಿ ಪೂಜೆ ಮಾಡುವವರಿಗೆ ಆಗ ಮತ್ತೆ ಪುಸ್ತಕ ನೋಡಿ ಸಂಕಲ್ಪ ಮಾಡಬೇಕಾದ್ರೆ ಆ ಫೋರ್ಸ್ ನೀರು ಕೆಳಗೆ ಹೋಗಿ ಪುಸ್ತಕ ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಪರಮಾತ್ಮನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಏನೆಂದರೆ ಲಕ್ಷ್ಮೀದೇವಿ ಪರಮಾತ್ಮನ ಮೇಲೆ ಅಮೃತಾಭಿಷೇಕವನ್ನು ಮಾಡ್ತಾ ಇದ್ದಾಳೆ. ಎಷ್ಟು ಜೋರಾಗಿ ಅಮೃತಾಭಿಷೇಕ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನ ಬಾಯಿಂದ ಮಾತ್ರ ಎಲ್ಲ ವಿದ್ಯೆಗಳು ಬರ್ತಾ ಇವೆ. ಹಾಗಾಗಿ ಆಧಾರಂ ಸರ್ವವಿದ್ಯಾನ, ಎಲ್ಲ ವಿದ್ಯೆಗಳಿಗೆ ಆಧಾರಭೂತನಾದವನು ಪರಮಾತ್ಮ. ಹಾಗಾಗಿ ಸಚ್ಚಾಸ್ತ್ರೋಲಿತ ವರ್ತ್ಮನ ಪದಮಿದಂ ಧ್ಯಾಯಂ ಪದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೇ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದನ್ವಿರ್ಭವೇ ಇತ್ಯಾಘೋಷಯತೀವ ಯಃ ಕರಚರೈಹಿ ತಂ ವಾಜಿವಕ್ತ್ರಂ ಭಜೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಪರಮಾತ್ಮ ನಾನೇನು ಮಾಡಿದ್ದಾರೆ ಅಂದರೆ ಸಚ್ಚಾಸ್ತ್ರೋದಿತ ವರ್ಮನ ಪದಮಿದಂ ಧ್ಯಾಯಂ ಪದಂಕಾಂಕಿತ. ಶಾಸ್ತ್ರದಲ್ಲಿ ಏನು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ, ಆ ಸಚ್ಚಾಸ್ತ್ರೋದಿತ ವರ್ಮನ ಆ ಯೋಗ್ಯವಾದ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ನೀವು ಬನ್ನಿರಿ. ಶಾಸ್ತ್ರೋದಿತ ವರ್ಮನ ಪದಮಿದಂ ಧ್ಯಾಯಂ ಪದಂಕಾಂಕಿತ. ನನ್ನ ಅಂಕಗಳು ಅಂದರೆ ಆ ಪರಮಾತ್ಮನ ಚಿಹ್ನೆಗಳು ಶಂಖಚಕ್ರ ಗದ ಗಲಾಪದ್ಮಗಳಿಗೆ ಧ್ಯಾಯಂ ಅಲಂಕಾಂತಿಕ ಅಂಕಗಳನ್ನು ಅವುಗಳನ್ನು ನೀವು ನಿಮ್ಮ ದೇಹದ ಮೇಲೆ ಧಾರಣೆ ಮಾಡಿ ಅಲಂಕಾಂತಿಕ ಮನ್ಮಂತ್ರಂ ಜಪ. ನನ್ನ ಮಂತ್ರ ಆ ಹೈಗ್ರೀವ ಮಂತ್ರವನ್ನು ಜಪ ಮಾಡಿ. ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಂ. ನಿಮಗೆ ನಾನು ಏನು ಕೊಡ್ತೀನಿ? ಶಾಸ್ತ್ರ ಸಂಪತ್ತನ್ನು ಕೊಡ್ತೀನಿ. ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮತೋ ದಾಸ್ಯಾಮಿ ಭಾಗ್ಯೈ ಸಹ. ಬೇರೆ ಇನ್ನೂ ಏನು ಭಾಗ್ಯಗಳನ್ನು ಕೊಡ್ತೇನೆ, ಶಾಸ್ತ್ರ ಭಾಗ್ಯವನ್ನು ಕೊಡ್ತೇನೆ. ದಾಸ್ಯಾಮಿ ಭಾಗ್ಯೈ ಸಹ. ಆಮೇಲೆ ತತ್ತತ್ವಾನ್ಯಪಿ ಬೋಧಯಾಮಿ. ಆ ಭಗವತ್ ತತ್ವಗಳನ್ನು ಇದು ತಿಳಿಸಿಕೊಡ್ತೇನೆ. ಈ ರೀತಿಯಾಗಿ ಪರಮಾತ್ಮ ತಾನೇನು ಬೋಧ ಮುದ್ರೆ ಮಾಡಿದ್ದಾನೆ ಅದನ್ನು ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದಾನೆ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗಿರ್ಬರೆ. ಹಂಗೆ ನೀವು ಮಾಡಿದರೆ ಅಂದರೆ ನನ್ನ ಪಾದಕಮಲಗಳು, ನನ್ನ ಮೋಕ್ಷ ಹೊಂದಿರಿ ಇತಿ ಆಘೋಷಯತಿ ತೋರಿಸ್ಕೊಡ್ತಾ ಇದ್ದಾರೆ ದೇವರು. ತಮ್ಮ ಕೈಗಳಿಂದ ಕರಚರೇಹಿ ಅಂತಹ ವಾಜಿವಕ್ರಂ ಭಜೆ. ದೇವರನ್ನು ಸ್ತೋತ್ರ ಮಾಡುತ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ವಿಶೇಷವಾದ ಹೈಗ್ರೀವ ದೇವರು ನಮ್ಮ ಈ ಮಠದಲ್ಲಿ ಸ್ವಾಮಿಗಳವರು ವ್ಯವಸ್ಥೆಯನ್ನು ಮಾಡಿ ನಮಗೆ ಪ್ರಮೋಪಕಾರವನ್ನು ಮಾಡಿದ್ದಾರೆ. ಅಂತಹ ಹೈಗ್ರೀವ ದೇವರ ವಿಶೇಷವಾದ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ. ಇವತ್ತು ತಾವೆಲ್ಲ ಅನೇಕ ಭಕ್ತರು
ಈ ಸಹಸ್ರ ಶಂಕಾಭಿಷೇಕದ ಸೇವೆಯನ್ನು ಮಾಡಿಸಿದ್ದೀರಿ. ಅದರಿಂದ ಆ ಪರಮಾತ್ಮ ನೋಡಿ, ಆ ಶಂಖ ಅಂದರೆ ನಿಧಿ, ಶಂಖ ಅಂದರೆ ನಿಧಿ, ಶಂಖ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದ ಸಹಿತವಾದ ಒಂದು ವಿಶೇಷವಾದ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪರಮಾತ್ಮ ಮಾಡಿಸಿಕೊಡ್ತಾನೆ ಅಂತ ತಿಳಿಸ್ತಾ ಎಲ್ಲರೂ ಕೂಡ ವಿಶೇಷವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ.